ಇವಾಗ ಒಂದು ಏರ್ಪೋರ್ಟ್ ಎತ್ಕೊಂಡಿದ್ದೀನಿ, ಅದೂ ಹತ್ತತ್ರ 1 ಅವರ್ ಆದಮೇಲೆ ಬಿದ್ದಿದೆ ಏರ್ಪೋರ್ಟ್ಗೆ. ಈಗ ಕಸ್ಟಮರ್ ಡ್ರಾಪ್ ಆಯಿತು, ಟೋಲು ಸೇರಿ 515 ರುಪೀಸ್ ಕೊಟ್ಟಿದ್ದಾರೆ. ಬಿಡೋದಲ್ಲಿ ಯಾವುದ್ರಲ್ಲೂ ಬಿತ್ತಲ್ಲ ನೋಡಿ, 10 ಕಿಲೋಮೀಟ್ರ್ ಇದೆ, 120 ರೂಪಾಯಿ ಈ ಥರ ಕೊಡ್ತಾ ಇದ್ದಾನೆ. ಎಲ್ರಿಗೂ ನಮಸ್ತೆ, ಆನಂದ್ ಕ್ಯಾಬ್ 360ಗೆ ಸ್ವಾಗತ. ಇವಾಗ ಮಾರ್ನಿಂಗು 4:15 ಇನ್ನು ಎಲ್ಲ ಆ್ಯಪ್ಗಳಲ್ಲೂ ಆನ್ ಮಾಡಿದ್ದೀನಿ. ಓಲೋ, ಉಬರ್, ರ್ಯಾಪಿಡೋ, ನಮ್ಮ ಹತ್ರ ಇನ್ನೂ ಯಾವುದೂ ಡ್ಯೂಟಿ ಬಿದ್ದಿಲ್ಲ. ನಾನು ಆನ್ ಮಾಡಿ 5 ಮಿನಿಟ್ಸ್ ಆಯ್ತು ಒಟ್ಟಿನಲ್ಲಿ. ಇನ್ನೂ ಯಾವುದು ಒಂದೂ ಸಹ ಯಾವುದ್ರಲ್ಲೂ ಬಂದಿಲ್ಲ, ಯಾವ ಬಾಡಿಗೆನೂ. ಬನ್ನಿ ಇವತ್ತು ಎಷ್ಟು ಮಾಡ್ತೀನಿ ಏನು ಅಂತ ನಿಮ್ಗೆ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ಯಾವುದಾದ್ರು ಬಾಡಿಗೆ ಬಂದರೆ ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋಗೋಣ ಬನ್ನಿ. ಇವಾಗ ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೊಂದು ಸಿಕ್ಕಿದೆ, 150 ರುಪೀಸು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ, ಬನ್ನಿ ಹೋಗಿ ಪಿಕ್ ಮಾಡೋಣ. ಮೂರು ಕಡೆ ಇಲ್ಲ ಮೇಡಮ್, ಸೀರಿಯಸ್ಲಿ ಆಗಲ್ಲ. ನೀವು ಅದರಲ್ಲೇ ಆ್ಯಡ್ ಮಾಡಬೇಕಿತ್ತು. ಹಂಗಲ್ಲ, ಎಲ್ಲೆಲ್ಲಿದೆ? ಒಂದು ಮಾರಿಯಪ್ಪನ ಪಾಳ್ಯ, ಇನ್ನೊಂದು ಅಂಬೇಡ್ಕರ್ ಕಾಲೇಜ್ ಹತ್ರ ಕಿಂಗುಂಟೆ ಸಿಗ್ನಲ್, ಅಲ್ಲಿಂದಾನೇ ಹೋಗ್ಬೇಕಲ್ಲ. ರೂಟಲ್ಲೇ ಇದೆ ಅಣ್ಣ. ನೀವು ಅದರಲ್ಲೇ ಆ್ಯಡ್ ಮಾಡ್ಬೇಕು ಮೇಡಮ್. ಅದರಲ್ಲಿ ಎಕ್ಸ್ಟ್ರಾ ಒಂದು ಪಿಕಪ್ ಪಾಯಿಂಟ್ಗೆ ಅಂತ ಇಷ್ಟು ಅಮೌಂಟ್ ಇರುತ್ತೆ. ನಾನು ಬೇಕಾದ್ರೆ ಅಮೌಂಟ್ ಕೊಡ್ತೀನಿ, ಆ್ಯಡ್ ಮಾಡಿ. ಹಂಗಲ್ಲ, ಅಂದರೆ ನಾವು ಆ ಟೈಮ್ ಹೋಯ್ತೀವಿ ಅಂತ ಅಂದ್ಬಿಟ್ಟು ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀನಿ, ಅದಕ್ಕೋಸ್ಕರ. ಏನಿಲ್ಲ, ಅವರೆಲ್ಲರೂ ರೆಡಿ ಇದ್ದಾರೆ, ಅಲ್ಲಿ ಬರೀ ನಿಲ್ಸಿದ್ರೆ ಸಾಕು, ಅವ್ರು ಹತ್ಕೊಂಡ್ಬಿಡ್ತಾರೆ. ಸರಿ ಆಯ್ತು. ಈ ಕಡೆ ಇಳಿದರೆ ನೋಡ್ಕೊಂಡು ಇಳಿರಿ ಗಾಡಿಗಳು. ಇದು 100 ಇದೆ. $200 ಮಾಡಿ ಥ್ಯಾಂಕ್ಸ್. ಮೈಸೂರು ರೋಡು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಡ್ರಾಪ್ ಆಯಿತು. ಈಗ ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೆಕ್ಸ್ಟ್ ಆರ್ಡ್ರು ನೋಡೋಣ, ವೆಯ್ಟ್ ಮಾಡೋಣ. ಈಗ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಯಲಹಂಕಕ್ಕೆ ಸಿಕ್ಕಿದೆ 350 ರುಪೀಸ್ಗೆ. ಬನ್ನಿ ಅದಕ್ಕೆ ಹೋಗೋಣ, ಎಷ್ಟಾಗುತ್ತೆ ಏನೋ ಹೇಳ್ತೀನಿ ಡ್ರಾಪ್ ಆದಮೇಲೆ. ಕ್ಯಾಶ್ ಆರ್ ಯು ಪೇ ಸರ್? Sorry? Cash or UPI? UPI. 354 ಇದೆ. ಥ್ಯಾಂಕ್ಸ್. ಥ್ಯಾಂಕ್ ಯು. ಯಲಹಂಕದು ಡ್ರಾಪ್ ಮಾಡ್ತಾಯಿದ್ದೀನಿ, 350 ರುಪೀಸ್ ಆಗಿತ್ತು. ಯಲಹಂಕ ಡ್ರಾಪ್ ಆಗಿ ಹತ್ತತ್ರ 45 ಮಿನಿಟ್ಸ್ ಆಯಿತು. ಈಗಾಗಲೇ ಇನ್ನೇನು 6:15 ಆಯ್ತಾ ಬಂತು. ಇನ್ನು ಯಾವ ಬಾಡಿಗೆಗಳು ಇಲ್ಲ. ಊಬರಲ್ಲಿ ಕೊಡ್ತಾ ಇದ್ದಾನೆ 20 ಕಿಲೋಮೀಟ್ರಿಗೆ 200 ಆ ಥರ, ಅಂದರೆ ಕಿಲೋಮೀಟ್ರಿಗೆ 10 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾನೆ. ಬೇರೆ ಇನ್ಯಾವುದು ಓಲೋ ಮತ್ತು ರ್ಯಾಪಿಡೋದಲ್ಲಿ ಯಾವುದ್ರಲ್ಲೂ ಬಿತ್ತಲ್ಲ ನೋಡಿ, 10 ಕಿಲೋಮೀಟ್ರ್ ಇದೆ, 120 ರೂಪಾಯಿ ಈ ಥರ ಕೊಡ್ತಾ ಇದ್ದಾನೆ. ಏನು ಮಾಡೋದು, ಈಗ ಬಿದ್ದರೆ ಸಾಕು ಸದ್ಯಕ್ಕೆ. ಸಿಟಿ ಕಡೆಗೆ ನೋಡೋಣ ಬನ್ನಿ, ಎಷ್ಟೊತ್ತಿಗೆ ಬೀಳುತ್ತೆ ಇನ್ನಂತ ಗೊತ್ತಿಲ್ಲ. ಇವಾಗ ಒಂದು ಏರ್ಪೋರ್ಟ್ ಎತ್ಕೊಂಡಿದ್ದೀನಿ, ಅದೂ ಹತ್ತತ್ರ 1 ಅವರ್ ಆದಮೇಲೆ ಬಿದ್ದಿದೆ ಏರ್ಪೋರ್ಟ್ಗೆ. ಇವಾಗ 1 ಅವರಿಂದ ವೆಯ್ಟ್ ಮಾಡ್ತಿದ್ದೆ ನಾನು. ಬನ್ನಿ ಹೋಗೋಣ. ನೆಕ್ಸ್ಟು ಏರ್ಪೋರ್ಟಿಗೆ ಡ್ರಾಪ್ ಆದಮೇಲೆ ಕಸ್ಟಮರ್ ಫಸ್ಟ್ ಪಿಕಪ್ ಮಾಡಬೇಕು ಯಲಹಂಕ ಜಂಕ್ಷನಲ್ಲಿ. ಹೋಗೋಣ. ಯಲಹಂಕ ಜಂಕ್ಷನ್ ಹತ್ರ ಪಿಕಪ್ ಮಾಡೋಣ ಅಂತ ಬಂದಿದ್ದೀನಿ. ಬರೋಬ್ಬರಿ 1 ಅವರ್ ಕಾದ್ಮೇಲೆ ಬಂದಿದೆ ಬಾಡಿಗೆ. ಇಲ್ಲಿಗೆ ಬಂದು 1 ಅವರ್ ಆಯಿತು. ಕೊಡ್ತಿದ್ದ ಊಬರಲ್ಲಿ, ಈಗ ಅಕ್ಸೆಪ್ಟ್ ಮಾಡಿರೋದು ಓಲಾದಲ್ಲಿ. ಊಬರಲ್ಲಿ ಏನಾಯ್ತು ಅಂದರೆ ಬರೀ ಕಿಲೋಮೀಟ್ರಿಗೆ 10 ರೂಪಾಯಿ 11 ರೂಪಾಯಿ ಕೊಡೋ ಥರ ಕೊಡ್ತಾ ಇದ್ದಾನೆ.
ಅದು ನಮ್ಗೆ ವರ್ಕೌಟ್ ಆಗಲ್ಲ ಆವಾಗ, ಅದರಿಂದ ಇದಾಗುತ್ತೆ. ಕಸ್ಟಮರ್ ಪಿಕ್ ಮಾಡೋಕ್ಕೆ ಬಂದಿದ್ದಾರೆ. ಓಕೆ. ಇಲ್ಲೇ ಇಲ್ಲ, ಫ್ರಂಟ್ ಹೋಗ್ಲೇ ಇದು ಬಿಸಿ ಹತ್ರ ಇದೆಯಲ್ಲ ಸ್ವಲ್ಪ T1 ಡಿಪಾರ್ಚರ್ ಅಂತ ಇಲ್ಲ. ಹಾಂ ಅಲ್ಲಿ ನೋಡ್ತೀನಿ. ಆಯ್ತು. ಏನಿಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಕಸ್ಟಮರ್ ಡ್ರಾಪ್ ಆಯಿತು, ಟೋಲು ಸೇರಿ 515 ರುಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲೇ ವೆಯ್ಟ್ ಮಾಡಲಾ ಹೋಗ್ಲಾ ಗೊತ್ತಾಯ್ತಾ ಇಲ್ಲ. ಇಲ್ಲಿ ವೆಯ್ಟ್ ಮಾಡೋದು ವೇಸ್ಟು, ಯಾಕೆಂದರೆ ಇಲ್ಲಿ 1 ಅವರ್ 2 ಅವರ್ ವೆಯ್ಟ್ ಮಾಡಿ ಕೊನೆಗೆ ಕಿಲೋಮೀಟ್ರ್ ಕೊಡೋದೇ ಮಿನಿಮಮ್ 7-8 ರೂಪಾಯಿ ಕೊಡ್ತಾನಷ್ಟೇ. ಅದ್ರ ಬದಲು ಖಾಲಿನೇ ಹೋಗ್ಬಿಟ್ಟು ಅತ್ತಾಗ ಅಲ್ಲೇ ಎತ್ಕೊಂಡ್ಬಿಟ್ರೆ ವಾಸಿ ಅನ್ನಿಸ್ತೈತೆ. ಏನು ಮಾಡೋದು ಅನ್ನೋದು ಗೊತ್ತಾಯ್ತಾ ಇಲ್ಲ. ಬನ್ನಿ ನೋಡೋಣ. ಏರ್ಪೋರ್ಟು ಡ್ರಾಪ್ ಆಯಿತು. ಇವಾಗ ನಾನು ಇಲ್ಲಿ ವೆಯ್ಟ್ ಮಾಡೋದು ಬೇಡ, ಮತ್ತೆ ತೆಗೆ ಯಲಹಂಕ ಕಡೆಗೇನೆ ಖಾಲಿನೇ ಹೋಗ್ಬಿಡೋಣ ಅನ್ಕೋತಾ ಇದೀನಿ. ಇಲ್ಲಿ ವೆಯ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಅಲ್ಲೋಗಿ ದುಡಿಬೋದು, ಅದರಿಂದ ಅಲ್ಲೇ ಹೋಗ್ಬಿಡೋಣ ಅನ್ಕೋತಾ ಇದ್ದೀನಿ. ಬನ್ನಿ ಅಲ್ಲೇ ಹೋಗ್ತೀನಿ. ಸೆಂಟ್ರಲ್ಲಿ ಯಾವ್ದಾದ್ರು ಬಾಡಿಗೆ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ಈಗ ಹತ್ತತ್ರ ಒಂದು 15 ಕಿಲೋಮೀಟ್ರ್ ಖಾಲಿನೇ ಹೋಗ್ಬೇಕು ನಾನು. ಏನು ಮಾಡೋದು? 1058. ಯಲಹಂಕದಿಂದ ಚಿಕ್ಕಪೇಟೆಗೆ ಬಂದಿದ್ದೆ, ಡ್ರಾಪ್ ಮಾಡ್ತಾ ಇದ್ದೀನಿ. ಅದು ಚಿಕ್ಕಪೇಟೆಗೆ ಬಂದು ಡ್ರಾಪ್ ಮಾಡ್ತಾ ಇದ್ದೀನಿ ಇವಾಗ. ಈಗ ಇಲ್ಲಿ ಮೆಜೆಸ್ಟಿಕ್ಕಿಂದ ಒಂದು ರ್ಯಾಪಿಡೋದಲ್ಲಿ ಉಳ್ಳಾಳಿಗೆ ಎತ್ಕೊಂಡಿದ್ದೀನಿ. 300 ರುಪೀಸ್ ಏನೋ ತೋರಿಸ್ತು. ಬನ್ನಿ ಹೋಗೋಣ ಅಲ್ಲಿಗೆ. ಆ್ಯಕ್ಚುಲಿ ಉಳ್ಳಾಳಿಗೆ ಎತ್ಕೊಂಡಿದ್ದೆ, ಈಗ ಅದು ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀನಿ, ಪಿಕ್ ಮಾಡೋಣ ಅಂತ. ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀನಿ, ಇಲ್ಲಿದಾರ ಗೊತ್ತಿಲ್ಲ ಕಸ್ಟಮರ್ನು. ಕಾಲ್ ಮಾಡೋಣ ಬನ್ನಿ. ಇವರೇ ಇರಬೇಕು, ಬರ್ತಾ ಇದ್ದಾರೆ. ನೇಮ್ ಸರ್? ರೋಹಿತ್. 6374. ಮೆಜೆಸ್ಟಿಕ್ಕಿಂದ ಉಳ್ಳಾಳಕ್ಕೆ ಬಂದಿದೆ, ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವಾಗ ಉಳ್ಳಾಳ ಆರ್ಡ್ರನ್ನ. ಬನ್ನಿ, 300 ಇದೆ.
ಈಗ ಇಲ್ಲಿ ಉಳ್ಳಾಳಿಂದ ಮಾನ್ಯತಾ ಟೆಕ್ ಪಾರ್ಕ್ ಬಿದ್ದಿದೆ. 500 ರೂಪಾಯಿನ ತೋರಿಸ್ತಿತ್ತು, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಕಸ್ಟಮರ್ ಲೊಕೇಶನ್. ಕಸ್ಟಮರ್ ಪಿಕ್ ಮಾಡೋಣ ಬನ್ನಿ. ಈ ಪೆನ್ನ ಕಣ್ಣನೇ ಮೇಡಬೇಕು ಸುಮ್ಮನೆ ಸರಿ. ಇದು ಮುಂದಕ್ಕಲ್ಲಿ ரவிஷா கோழிக்கு இது பண்ணுறாங்க பாத்திரமும் இதுக்குள்ள இருக்கா அவனுக்குள்ள இந்த ஹேண்டில் பார்த்து 4070. ಮಾನ್ಯತಾ ಟೆಕ್ ಪಾರ್ಕ್ ಬಂದಿದೆ. 5:45 ಇದೆ. ಡ್ರಾಪ್ ಮಾಡಿದ್ದೀನಿ, ಇವಾಗ ಕ್ಲೋಸ್ ಮಾಡೋಣ. ಲಾಸ್ಟು ಹೆಬ್ಬಾಳೆ ಡ್ರಾಪ್ ಆದಮೇಲೆ ಹೆಬ್ಬಾಳದಿಂದ ಒಂದು ನಾಗರಬಾವಿಗೆ ಬಿದ್ದಿತ್ತು. ಅದನ್ನ ರೆಕಾರ್ಡ್ ಮಾಡಲಿಲ್ಲ ಆ್ಯಕ್ಚುಲಿ. 390 ಸಮಥಿಂಗ್ ರುಪೀಸ್ ಇತ್ತು. ಅದು ಬಂದು ಡ್ರಾಪ್ ಆಯಿತು. ಅದು ರೆಕಾರ್ಡು ಮಾಡ್ಕೊಳ್ಳಿಲ್ಲ ಎರಡನ್ನೂ. ಅದರಿಂದ ಈಗ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಡ್ಯೂಟಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಫುಲ್ಲು ನಿದ್ದೆ, ಕಾಲು ಫುಲ್ಲು ಟ್ರಾಫಿಕ್ ಆಯಿತು. ಅದು ಹೆಬ್ಬಾಳ ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ಹತ್ತತ್ರ ನಿಯರಾಗೆ 1.5 ಅವರ್ ಆಯಿತು. ಅದು ಹೋಗೋ ಅಷ್ಟೊತ್ತಿಗೆ ಕಾಲು ಪೇನ್ ಆಗೋಯಿತು. ಮತ್ತು ಅಲ್ಲಿಂದ ಈಗ ನಾಗರಬಾವಿಗೆ ಬರೋ ಅಷ್ಟೊತ್ತಿಗೆ 1.5 ಅವರ್ ಆಗೋಯಿತು. ಫುಲ್ಲು ಕಾಲೆಲ್ಲ ಪೇನ್ ಆಗೋಯಿತು. ಅದರಿಂದ ಫುಲ್ಲು ಕಾಲು ತುಂಬ ಪೇನ್ ಐತೆ. ಈಗ ಹೋಗ್ಬಿಡ್ತೀನಿ ಮನೆಗೆ. ಮತ್ತೆ ನಾಳೆ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.